ಛ, ಅದು ಯಾಕಾದ್ರೂ ಬೆಳಕಾಗುತ್ತಪ್ಪ. ಮಲ್ಗೆ 1 ಗಂಟೆ ಅಂತ ಅನಿಸ್ಲಿಲ್ಲ ನನಗೆ. ಅಲ್ಲೇ ಬೆಳಕು. ರಾತ್ರಿ ಮಲಗೋಷ್ಟರಲ್ಲಿ 12 ಗಂಟೆ, ಬೆಳಗಾಲ 5:30 ಎದ್ದು ಬಿಡ್ಬೇಕು. ಅಪ್ಪ ಅಮ್ಮನ ಮನೇಲಿದ್ದಾಗ 8 ಗಂಟೆಗೆ ಎದ್ರು ಯಾರು ಕೇಳುತ್ತಿರ್ಲಿಲ್ಲ. ಇವ್ರು ಮಾತ್ರ 8 ಗಂಟೆವರೆಗೂ ಮಲ್ಕೋತಾರೆ. ಗಂಡ್ಮಕ್ಳು ಪುಣ್ಯ ಮಾಡಿರ್ತಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲರೂ ಗಂಡ್ಮಕ್ಳು ಬೇಕು ಅಂತಾರೇನೋ. ಮೊದಲು ಹೋಗಿ ನಮ್ಮ ಅಣ್ಣಂಗೆ ಫೋನ್ ಮಾಡಬೇಕು. ಅಲ್ಲ, ಗಂಡನ್ ಹೊರಗಡೆ ಮಲಗಿಸಿ ಇವ್ರು ಒಳಗಡೆ ಮಲಗಿರೋದು ನೋಡು. ಪಾಪ ಮಾವ ಹೊರಗಡೆ ಚಳಿ ಇದ್ರು ಮಳೆ ಇದ್ರು ಹೊರಗಡೆನೆ ಮಲಗಬೇಕು ಅನ್ಕೋತಾರೆ. ಪಾಪ ನಮ್ಮ ಮಾವ ಆಚೆ ಕಡೆ ಹೆಂಗ್ ಮಲ್ಗೋರು. ಅಲ್ಲ, ಇವ್ರು ಹಿಂಗ್ ಮಲ್ಕೊಂಡ್ರೆ ನಾನು ಎಲ್ಲಿಂದ ಫೋನ್ ಮಾಡ್ಲಿ ನಮ್ಮ ಅಣ್ಣಂಗೆ? ಮನೆ ಒಳಗೂ ಮಾಡಂಗಿಲ್ಲ, ಹೊರಗೆ ಬಂದ್ರು ಮಾಡಂಗಿಲ್ಲ. ಹಿಂಗಂದ್ರೆ ಆಗಲ್ಲ. ನಾನು ಎದುರಿಸ್ಬಿಟ್ಟು ಒಳಗಡೆ ಕಳಿಸ್ಬಿಡ್ತೀನಿ. ಮಾವ ಮಾವ, ಯಾಕವ್ವ? ಎದ್ದೋಳ್ರಿ ಮಾವ, ಬೆಳಕಾಗೈತೆ, ಒಳಗಡೆ ಹೋಗಿ ಮಲ್ಕೊಳ್ಳಿ. ಅಯ್ಯೋ ಇಲ್ಲಿ ಬಿಡವ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬೆಳಕಾದ್ರೇನು ಎಲ್ಲಿ ಹೋಗ್ಬೇಕು ಇವಾಗ ನಾನು? ಇರ್ಲಿ, ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಹಂಗಲ್ಲ ಮಾವ, ಒಳಗಡೆ ನಡೀರಿ ನೀವು. ಅಲ್ಲ, ರೋಡಲ್ಲಿ ಹೋಗೋರು ಏನ್ ಅನ್ಕೋತಾರೆ? ಮನೆ ಯಜಮಾನನ್ನ ಹೊರಗಡೆ ಮಲ್ಸಿದ್ದಾರೆ ಅಂತ ಅನ್ಕೊಳಲ್ವಾ? ನೀವು ನಡೀರಿ ಒಳಗಡೆ. ನೋಡವ, ನಿನಗಿರೋ ಜ್ಞಾನ ನನ್ನ ಹೆಂಡತಿಗಿಲ್ದಾಯ್ತು. ಇಲ್ಲ, ಚೆನ್ನಾಗಿ ನಿದ್ದೆ ಬತ್ತಾಯ್ತು. ಏನೋ ನೀನು ಹೇಳ್ತಿದ್ಯಾ ಅಂತ ಹೋಗ್ತಾ ಇದ್ದೀನಿ. ಹೋಗ್ರಿ ಮಾವ, ಎಷ್ಟು ಥಂಡಿ ಇದೆ ಆಚೆ. ಹೋಗ್ರಿ, ನಾನು ಚೂರು ಪಾತ್ರೆ ತೊಳ್ಕೊತೀನಿ. ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕ್ಬೇಕು. ನೀರೆಲ್ಲ ನಿಮಗೆ ಸಿಡಿತದ, ಅದಕ್ಕೆ ಎದೋಳಿಸ್ತೆ, ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲ ಬಿಡವ, ಆಯ್ತು ಹೋಗ್ತೀನಿ. ಹಬ್ಬ, ಮಾವ ಹಿಂಗ ಒಳಗಡೆ ಹೋಗಾಯ್ತು. ಈಗ ನಮ್ಮ ಅಣ್ಣಂಗೆ ಫೋನ್ ಮಾಡ್ಲೇಬೇಕು. ಅದ್ ಯಾಕೆ ಹಿಂಗ್ ಮಾಡ್ತಾನೆ ನಮ್ಮ ಅಣ್ಣ? ಅಪ್ಪ, ಯಾರು ನೋಡ್ತಿಲ್ಲ. ಯಾರಾದ್ರೂ ಬರೋ ಅಷ್ಟರಲ್ಲಿ ಮಾತಾಡಿ ಮುಗಿಸ್ಬಿಡ್ಬೇಕು. ಯವ್ವ ತಾಯಿ, ಈ ಮೀನಿನಿಂದ ರಾತ್ರಿ ನಿದ್ದೆ ಮಾಡದೆ ಮರ್ತೋಗ್ಬಿಟ್ಟೈತೆ ನನಗೆ. ಮೆಸೇಜ್ ಮಾಡ್ತಾಳೆ, ಕಣ್ಣೆಲ್ಲ ತೂತ್ ಬಿದ್ದೋದ್ವು. ಅಪ್ಪ, ಕೈ ಬೆರಳೆಲ್ಲ ಹಂಗಂಗೆ ಹಿಡ್ಕೊಂಬಿಟ್ವತ್ತ. ಮೆಸೇಜ್ ಬಿಡಂಗಿಲ್ಲ. ಇಷ್ಟೊಂದು ನಿಮಿಷನ ಕೊಡೋದು. ನಾನು ಹೋಗಿ ಇವಳಿಂದ ಯಾಕೆ ಬಿದ್ನೋ? ಅಯ್ಯೋ, ಸೇಡು ಅಂತ ಹೋಗಿ ನಿದ್ದೆ ಊಟ ಎಲ್ಲ ಕೆಡಿಸ್ಕೊತಾ ಇದ್ದೀನಿ ನಾನು. ಇನ್ನು ಇವಳನ್ನ ಮದುವೆ ಆಗೇ ಬಿಟ್ರೆ ಮುಗ್ದೋಯ್ತು. ಏನಪ್ಪ ಮಾಡಲಿ? ಅಣ್ಣ ಎಟ್ಲಿ ಇದೆ ಅಣ್ಣಂಗೆ. ಏನಿದು ಶಿಲ್ಪನ್ ಫೋನು? ಬೆಳಿಗ್ಗೆನೆ ಏನಪ್ಪ ಇದು? ಇಷ್ಟು ಬೇಗ ಮಾಡ್ತೋಳಲ್ಲ ಇವಳು. ಹಲೋ ಶಿಲ್ಪ? ಹಲೋ ಅಣ್ಣ, ಏನ್ ಮಾಡ್ತಿದ್ಯಾ? ಅಯ್ಯೋ, ಅದ್ಯಾಕೆ ಹಂಗೆ ಮಾತಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೆ ಆಚೆ. ಏನು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಏನು ವಿಷಯ? ಅಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಮುಖ್ಯವಾದ ವಿಷಯ? ಏನು ಹೇಳು ಶಿಲ್ಪ? ಅಲ್ಲ ಅಣ್ಣ, ನನಗೆ ಏನೋ ಒಂದು ವಿಷಯ ಗೊತ್ತಾಗಿದೆ. ನಿಜನ ಅಂತ ಕನ್ಫರ್ಮ್ ಆಗ್ಬೇಕೀಗ. ನಿಜ ಗೊತ್ತಾಗಿದೆ, ಕನ್ಫರ್ಮ್ ಆಗಬೇಕು? ಅಲ್ಲ, ಏನು ಮಾತಾಡ್ತಿದ್ಯಾ? ಯಾವ್ದ್ರ ಬಗ್ಗೆ? ನಿನ್ ಬಗ್ಗೆನೇ. ನನ್ನ ಬಗ್ಗೆನಾ? ಏನು ಹೇಳು? ನನ್ನ ನಾದ್ನಿ ಮೀನಾ ಇದ್ದಾಳಲ್ಲ, ಹಾ, ಅವಳು ಯಾವ್ದೋ ಹುಡುಗನ ಇಷ್ಟಪಡ್ತಾ ಇದ್ದಾಳೆ. ಹೌದಾ? ಹಾ ಹೌದು. ಇಷ್ಟಪಡ್ಲಿ ಬಿಡು. ಇಷ್ಟಪಡ್ಲಿ, ಆ ಹುಡುಗ ಯಾರು ಅಂತ ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಯಾರು ಹುಡುಗ? ಇನ್ಯಾರು? ಕಳ್ಳ ನೀನೇ ಆ ಹುಡುಗ. ಅಯ್ಯೋ, ನಾನಾ? ಇಲ್ಲ ಶಿಲ್ಪ, ನನಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ ಅಣ್ಣ, ನನಗೆಲ್ಲ ಗೊತ್ತಾಗಿದೆ. ನಿಜ ಒಪ್ಕೊಬಿಡು, ನಿಜ ಒಪ್ಕೋಣ. ನೀನೇ ತಾನೇ ಆ ಹುಡುಗ? ಅವತ್ತು ನಮ್ಮ ಮನೆಗೆ ನೀನು ಬಂದಾಗ ಅವಳು ಜಾಮೂನ್ ಮಾಡಿದ್ದು ನಿನ್ಗೋಸ್ಕರ ತಾನೇ ಅವಳು ಜಾಮೂನ್ ಮಾಡಿದ್ದು? ಇಲ್ಲ ಶಿಲ್ಪ. ಇಲ್ಲ ಅಂತ ಹೇಳ್ಬೇಡ, ನನಗೆ ಗೊತ್ತಾಗಿದೆ. ನನ್ನ ಮೇಲೆ ಆಣೆ ಇಟ್ಟು ಹೇಳು. ಏನು ಮಾತಾಡ್ತಿದ್ಯಾ ನೀನು? ಆಣೆ ಅಂತೆ ಆಣೆ. ಇಲ್ಲ ಅಣ್ಣ, ನಿಜವಾಗ್ಲೂ ಆ ಹುಡುಗ ನೀನೇನೆ. ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು? ಅವಳು ನಿನ್ನೆ ಫೋನಲ್ಲಿ ಮಾತಾಡ್ತಿದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವಳು ನಿನ್ನ ಜೊತೆಗೆ ಮಾತಾಡ್ತಿದ್ದಿದ್ದು. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿದ್ದೀವಿ ಅವಳು ಜಾಮೂನ್ ಮಾಡಿದ್ದಿನ ಯಾವ ಹುಡುಗ ಮನೆಗೆ ಬರ್ತಾನೆ ನೋಡೋಣ ಅಂತ. ಆದರೆ ಅವತ್ತು ಬಂದಿದ್ದು ನೀನು. ನಿನ್ನೆ ಅವಳು ಮಾತಾಡ್ತಿದ್ಲು, ಜಾಮೂನ್ ತಿನ್ಕೊಂಡು ತಗೊಂಡು ಹೋದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು ಅಂತ. ಹಾಗಿದ್ರೆ ಅವನು ನೀನೆ. ಅಯ್ಯೋ ಶಿಲ್ಪ, ಅದೇನಾಯ್ತಂದ್ರೆ... ಏನಾದ್ರೂ ಆಗಿರ್ಲಿ ಅಣ್ಣ, ಆ ಹುಡುಗ ನೀನೆ ತಾನೇ, ಒಪ್ಕೋ. ಹೌದು ಶಿಲ್ಪ, ಅದು ನಾನೇನೆ. ಯಾಕಣ್ಣ ಹಿಂಗ್ ಮಾಡ್ತಿದ್ಯಾ? ನಾನು ಮತ್ತೆ ಇವರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೇನೆ ಮನೇಲಿ ಎಂತೆಂತ ರಾದಂತ ಆಯ್ತು, ನಿಂಗೆ ಗೊತ್ತಲ್ವಾ? ಇವಾಗ ನೀನು ಇದೇ ಕೆಲಸ ಮಾಡಿದ್ರೆ ಇಲ್ಲಿ ನಮ್ಮ ಸಂಸಾರದ ಕತೆ ಏನಾಗಬೇಕು? ನಮ್ಮ ಅತ್ತೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಅಷ್ಟಕ್ಕೂ ಮೀನಿನಿಂದ ಬಿದ್ದಿರೋದು ನಾನಲ್ಲ, ನನ್ನ ಹಿಂದೆ ಅವಳು ಬಿದ್ದಿದ್ದು. ನಾನೇನ್ ಮಾಡ್ಲಿ ಅಂದ್ರೆ ಯೋಚನೆ ಮಾಡ್ಬೇಕಿತ್ತು. ಅಷ್ಟಕ್ಕೂ ಅಣ್ಣ, ನಿಂಗೇನ್ ಬುದ್ಧಿ ಇಲ್ವಾ? ಅಲ್ಲ,
ಅವಳು ಏನ್ ಚೆನ್ನಾಗಿದ್ದಾಳೆ ಅಂತ ಅವಳಿಂದ ಬಿದ್ದಿದ್ಯಾ ನೀನು? ಅಯ್ಯೋ ನಿನ್ಗೊಳ್ಳೆ ಟೇಸ್ಟೇ ಇಲ್ಲ ಅಣ್ಣ. ಅಯ್ಯೋ ಅದ್ರ ಬಗ್ಗೆ ಬಿಡು. ಏನ್ ಬಿಡ್ಲಿ ನೋಡು, ಇದೆಲ್ಲ ಯಾಕೋ ಸರಿ ಹೋಗ್ತಾ ಇಲ್ಲ. ನೀನು ಅವಳನ್ನ ಬಿಟ್ಬಿಡು. ಶಿಲ್ಪ, ಅದು ಹೆಂಗೆ ಬಿಟ್ಬಿಡಕ್ಕಾಗುತ್ತೆ? ನಿನಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಎಲ್ಲ ಸರಿ ಹೋಗುತ್ತೆ, ನೀನು ಸುಮ್ಮನಿದ್ದು ಬಿಡು. ಎಲ್ಲ ನಾನು ನೋಡ್ಕೋತೀನಿ. ಮತ್ತೆ ನಿನಗೇನು ಅನ್ನೋದು ಇಲ್ಲ, ನಿನ್ನ ಸಂಸಾರಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀನು ಅಲ್ಲಿ ರಾಣಿ ಥರ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಇವೆಲ್ಲ. ಏನಣ್ಣ ಮಾತಾಡ್ತಿದ್ಯಾ? ರಾಣಿ ಥರ ಇರಬೇಕು ಅಂದ್ರೆ ಏನು ಮಾಡಕ್ಕೆ ಹೊರಟಿದ್ಯಾ? ಏನು ಮಾಡಲಿ ನಾನು? ಏನಿಲ್ಲಪ್ಪ, ಏನು ಮಾಡಬೇಕು ಅಂತಲೂ ಹೊರಟಿಲ್ಲ. ನಾನು ಮತ್ತೆ ನಿನ್ನ ಆದಿ ಇಬ್ಬರು ಇಷ್ಟಪಡ್ತಿದ್ದೀವಿ. ಮುಂದೆ ಮದುವೆ ಮಾಡ್ಕೋಬೇಕಂತಿದ್ದೀವಿ. ಅಣ್ಣ ನೀನು ಹೇಳ್ತಿರೋ ನೋಡಿ ನಂಗೆ ಭಯ ಆಗ್ತಾ ಇದೆ. ಭಯ ಯಾಕೆ? ನಿನಗೆ ಈ ವಿಷಯ ಗೊತ್ತೇ ಇಲ್ಲ ಅನ್ಕೋಬಿಡು. ನಿನಗೂ ಇದಕ್ಕೂ ಯಾವ ರೀತಿ ಸಂಬಂಧ ಇಲ್ಲ. ಮುಂದೆ ಏನೇ ಬಂದರೂ ನಾನು ನೋಡ್ಕೋತೀನಿ. ಸದ್ಯಕ್ಕೆ ಈ ವಿಷಯ ನಿನಗೆ ಗೊತ್ತಾಗಿದ್ದು ಒಂಥರ ಒಳ್ಳೇದೇ ಆಯ್ತೇನೋ. ಶಿಲ್ಪ, ಇವತ್ತು ಸಾಯಂಕಾಲ ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ. ಏನು ಇವತ್ತು ಸಾಯಂಕಾಲನಾ? ಯಾಕಣ್ಣ? ಅಯ್ಯೋ ನಿಂದು ಒಳ್ಳೆ ಕಾಟ ಆಗ್ಬಿಟ್ಟಿದೆ ನನಗೆ. ರಾತ್ರಿ ಎಲ್ಲ ಮೆಸೇಜ್ ಮಾಡ್ತಾಳೆ, ತಿಂತಾಳೆ, ಬಾ 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 ಅಂತ. ಅದಕ್ಕೆ ಹೆಂಗೋ ಅಮ್ಮ ಮನೆಗೆ ಬರ್ಬೇಕಂತ ಇತ್ತಲ್ಲ ನೀನು ನೋಡೋಕ್ಕೆ, ಹಂಗೆ ಅಮ್ಮನ ಕರ್ಕೊಂಡು ಬರ್ತೀನಿ. ಏನು ಯೋಚನೆ ಮಾಡಬೇಡ, ಅಲ್ಲಿ ಯಾರಿಗೂ ಏನು ಗೊತ್ತಾಗಲ್ಲ. ಆ ರೀತಿ ಮ್ಯಾನೇಜ್ ಮಾಡ್ತೀನಿ. ನೀನು ಅಷ್ಟೇ, ನಿನಗೂ ಏನೂ ಗೊತ್ತಿಲ್ಲ, ನೀನು ಸುಮ್ಮನೆ ಇದ್ದುಬಿಡು. ಆಮೇಲೆ ನಿನ್ನ ಮೀನನ್ನು ಏನು ಕೇಳಕ್ಕೆ ಹೋಗ್ಬೇಡ. ನಿನಗೇನು ಗೊತ್ತಿಲ್ಲ ಅನ್ನೋ ಥರನೇ ಇದ್ದುಬಿಡು. ಅಯ್ಯೋ ಅಣ್ಣ, ನೀನು ಏನೇನು ಮಾಡ್ತಿದ್ಯೋ ನನಗೇನು ಗೊತ್ತಾಗ್ತಿಲ್ಲ. ಏನು ಗೊತ್ತಾಗೋದು ಬೇಡ. ಅಮ್ಮ ನಾನು ಅಪ್ಪ ಸಂಜೆ ಬರ್ತಾ ಇದ್ದೀವಿ. ಏನು ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನೆ ತೊಂದರೆ ತಗೋಬೇಡ, ಆರಾಮಾಗಿರು. ಹಾಗೆ ನಿಮ್ಮ ಮನೇಲೂ ಏನೂ ಹೇಳಕ್ಕೆ ಹೋಗ್ಬೇಡ. ಸರ್ಪ್ರೈಸಾಗಿ ಬರ್ತೀವಿ. ಸರಿ ಅಣ್ಣ. ಸರಿ, ಹುಷಾರು. ಯಾರಾದರೂ ಕೇಳಿಸ್ಕೊಂಬಿಟ್ಟವ್ರು ಮಾತಾಡೋದನ್ನ. ಯಾರು ಎದ್ದಿಲ್ಲ ಅಣ್ಣ, ಎಲ್ಲ ಮಲಗಿದ್ದಾರೆ. ಸರಿ ಆಯ್ತು, ಇಡ್ಲಾ? ಆಯ್ತು ರೀ. ಮರಿಬೇಡಿ, ಅಕ್ಕಿನ ಚೆನ್ನಾಗಿ ಪುಡಿ ಮಾಡಿಸ್ಕೊ ಬನ್ನಿ. ಹಿಟ್ಟು ಹದವಾಗಿರ್ಬೇಕು. ನನ್ನ ಮಗಳಿಗೆ ಅಕ್ಕಿ ರೊಟ್ಟಿ ಅಂತ ತುಂಬಾ ಇಷ್ಟ ಅಲ್ವಾ? ಮಾಡ್ಕೊಂಡು ತಗೊಂಡು ಹೋಗೋಣ. ಅಲ್ಲೇನವ್ರ ಅತ್ತೆ ಮಾಡ್ಕೊಡ್ತಾಳೋ ಇಲ್ವೋ, ಇಲ್ಲ ನೀನೇ ಮಾಡ್ಕೊಂಡು ತಿನ್ನು ಅಂತಾಳೋ ಏನೋ. ಬಿದೆ, ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಅದೇನೋ ನಿಜ ಬಿಡಿ. ಗಂಡನ ಮನೇಲಿ ಅತ್ತೆ ಆಗಿ ಇರ್ತಾಳೆ, ಇನ್ನು ತಾಯಿ ಆಗಿ ಇರ್ತಾಳೆ. ಮೊದಲೇ ಅವ್ರ ಅತ್ತೆ ದಿಡಗ್ ತಿಮ್ಮಿ ಕೊಬ್ಬಿನ ಕೋಳಿ ಅವಳು. ಯಾವಾಗಲೂ ಒಟ 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 ಅಂತಾನೆ ಇರ್ತಾಳೆ. ನನ್ನ ಮಗಳ ಮೇಲೆ ಅದೇನು ಸಿಡಿದು ಬೀಳ್ತಾಳೋ ಏನೋ. ಪಾಪ ಎಷ್ಟು ಕೆಜಿ ಸಣ್ಣ ಆಗೋಳೋ ಏನೋ ನಮ್ಮ ಶಿಲ್ಪ. ಚೆನ್ನಾಗಿ ಬೆಣ್ಣೆ ಹಾಕಿ ರೊಟ್ಟಿ ಮಾಡಿ ತಗೊಂಡೋಗಿ ಕೊಡ್ತೀನಿ. ಯಾರಿಗೂ ಕೊಡ್ಬೇಡ, ಒಬ್ಳೆ ತಿನ್ನು ಅಂತೀನಿ. ಏನಂತ ಹೇಳ್ಕೊಡ್ತೀಯ? ಅಲ್ಲ, ಅವ್ರ ಕಣ್ಣು ಮುಂದೆನೆ ಕೊಡ್ತೀವಂತೆ. ಯಾರಿಗೂ ತಿಂದಂಗೆ ಒಬ್ಳೆ ತಿನ್ನು ಅನ್ನಕ್ಕಾಗುತ್ತಾ? ನಾನು ಅಂತೀನಿ, ಏನು ಅವ್ರ ಮುಂದೆ ಅಂತೀನಾ? ಸುಮ್ಮನಿರಿ, ಅವರೇ ನೋಡಕ್ ಬರ್ತಾರ ಡಬ್ಬಿಲಿ ಏನಿದೆ ಅಂತ. ಅಷ್ಟೊಂದು ಗತಿ ಕೆಟ್ಟವ್ರು ಅವರು. ಗತಿ ಕೆಟ್ಟವ್ರಾದ್ರೆ ನೋಡ್ಕೊಳ್ಳಿ. ತಾಯಿ ಮಗಳಿಗೆ ತಂದ್ಕೊಟ್ರೆ ಏನು ಹೊಟ್ಟೆವ್ರಿ ಪಡ್ಕೋತಾರೋ ನೋಡೇ ಬಿಡ್ತೀನಿ. ಹೊಟ್ಟೆವ್ರಿ ಪಡ್ಕೊಂಡ್ರು ಪಡ್ಕೊಳ್ಳಿ, ನನಗೇನು? ನನ್ನ ಮಗಳು ಚೆನ್ನಾಗಿರ್ಬೇಕಷ್ಟೇ. ಅಲ್ವೇ ಪಾರ್ವತಿ, ನೀನು ಹಿಂಗೆ ಮಾಡಿದ್ರೆ ಅವ್ರು ಇನ್ನೂ ಏನಾರ ಮಾತಾಡ್ತಾರೆ ಕಣೆ. ನೀನು ಸುಮ್ಮನಿರು, ನೀನು ಎಲ್ಲರೂ ತಿಂದು. ತಿನ್ಬಿಡ್ತಾರೆ. ಪಿಟ್ಟಿ ಮಾಡ್ಕೊಡ್ತೀನಿ, ತಿಂದು ಮನಿಕೊಂಬಿಡಿ. ಅವೆಲ್ಲ ಆಗಲ್ಲ. ಸರಿ ಆಯ್ತು, ಹೋಗಿ ಹಿಟ್ಟಾಡ್ಸ್ಕೊಂಬತ್ತೀನಿ ನೀರು.